ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಗೆಲುವು ಅಷ್ಟು ಸುಲಭವಾಗಿಲ್ವಾ? ಒಂದು ಕಡೆ ಅಲ್ಪಸಂಖ್ಯಾತ ಮತದಾರರ ಅಸಮಾಧಾನ, ಇನ್ನೊಂದು ಕಡೆ ಒಗ್ಗಟ್ಟಾಗುತ್ತಿರುವಂತಹ ಬಿಜೆಪಿ. ಇದು ಕಾಂಗ್ರೆಸ್ಸಿಗರ ನಿದ್ದೆಗೆಡಿಸಿದ್ಯಾ? ಬಣಗಳಾಗಿ ಒಡೆದು ಹೋಗಿದ್ದಂಥ ದಾವಣಗೆರೆ ಬಿಜೆಪಿ ದಿನೇ ದಿನೇ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದ್ಯಾ ಅನ್ನುವಂಥ ಅಭಿಪ್ರಾಯಗಳು ಈಗ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ದಾವಣಗೆರೆ ಜಿಲ್ಲೆ ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರು ತಮ್ಮ ತಮ್ಮ ದ್ವೇಷ ಬರೆತು ಈಗ ಒಂದಾಗಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮತ್ತು ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ ತಮ್ಮ ಬೇಸರ ಭಿನ್ನಾಭಿಪ್ರಾಯಗಳನ್ನು ಮರೆತು ಕೈ ಮೇಲೆತ್ತಿ ಇಂದು ದಾವಣಗೆರೆಯಲ್ಲಿ ಒಂದಾಗಿದ್ದಾರೆ. ಹಾಗಾದ್ರೆ ಈ ಒಗ್ಗಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ ಗೆಲುವಿಗೆ ಏನಾದರೂ ತೊಡಕಾಗುತ್ತಾ ಅನ್ನುವಂಥ ಅನುಮಾನಗಳು ಈಗ ಮತ್ತಷ್ಟು ದಟ್ಟವಾಗ್ತಿವೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನಮ್ಮ ಚಾನೆಲ್ನ ಔಟ್ಪುಟ್ ಎಡಿಟರ್ ಆಗಿರುವಂತಹ ಹಬೀಬ್ ದಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಹಬೀಬ್, ಒಂದು ದಾವಣಗೆರೆಯಲ್ಲಿ ಆ ಒಂದು ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಇದೀಗ ಸಚಿವ ಎಂಪಿ ರೇಣುಕಾಚಾರ್ಯ ಮತ್ತೆ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ ಇವರ ಒಂದು ಬೇಸರ ಭಿನ್ನಾಭಿಪ್ರಾಯ ಅದೆಲ್ಲವೂ ಕೂಡ ಇತ್ತು. ಆದರೆ ಅದೆಲ್ಲವನ್ನ ಮರೆತು ಈಗ ಮತ್ತೆ ಅವರು ಒಂದಾಗಿದ್ದಾರೆ. ಆದ್ದರಿಂದಾಗಿ ಇದೇನಾದ್ರೂ ಈಗ ಕಾಂಗ್ರೆಸ್ಗೆ ಏನಾದ್ರೂ ತೊಡಕಾಗುತ್ತಾ ಅನ್ನುವಂತ ಒಂದು ಮಾಹಿತಿ ಏನಿದೆ? ಖಂಡಿತ ರೂಪಲತಾ, ಈಗ ನೋಡಿ, ದಾವಣಗೆರೆ ಮತ್ತು ಬಾಗಲಕೋಟೆಯ ಎರಡು ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಏನಿದೆ, ಉಪ ಕದನ ಏನಿದೆ, ಉಪ ಚುನಾವಣೆ ಏನಿದೆ, ಒಂದು ಯುದ್ಧ ಏನಿದೆ, ಇದರಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸಾಬೀತು ಮಾಡಲಿಕ್ಕೆ ಈಗ ಹೊರಟಿರ್ತಕ್ಕಂಥದ್ದು. ಅದರಲ್ಲೂ ದೊಡ್ಡದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜಯೇಂದ್ರ ಅವರಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಇದೆ. ನಾನು ಅಧ್ಯಕ್ಷನಾಗಿ ಗೆಲುವನ್ನು ದಾಖಲಿಸ್ತೇನೆ ಅಂತ ತೋರ್ಪಡಿಸುವಂಥದ್ದು. ಜೊತೆಗೆ BS ಯಡಿಯೂರಪ್ಪನವರಿಗೂ ಕೂಡ ಕಳೆದು ಹೋದ ತಮ್ಮ ವರ್ಚಸ್ಸನ್ನು ಮತ್ತೆ ಪಡೆದು ಮತ್ತೆ ಬಿಜೆಪಿಯನ್ನ ಇಲ್ಲಿ ನಾನು ಜೀವಂತವಾಗಿ ಇಟ್ಟಿದ್ದೀನಿ ಅನ್ನುವಂಥ ಪ್ರೂವ್ ಮಾಡುವಂಥ ಅವಶ್ಯಕತೆ ಕೂಡ ಇದೆ. ಜೊತೆಗೆ ಈ ಉಪಕದನವನ್ನ, ಈ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ನ 2028ರ ಚುನಾವಣೆಯ ಸೆಮಿಫೈನಲ್ ಅಂತಾನು ಕೂಡ ಪರಿಗಣಿಸಲಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಬಿಜೆಪಿ ಮತ್ತು ಒಂದು ಕಡೆ ಕಾಂಗ್ರೆಸ್ನ ನಾಯಕರು, ಪ್ರಮುಖವಾಗಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರೆಲ್ಲರೂ ಕೂಡ ಅದನ್ನ ಆ ರೇಂಜಿನಲ್ಲಿ ತೆಗೆದುಕೊಂಡು ಹಣಾಹಣಿ ಮಾಡ್ತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ಎಲ್ಲೋ ಒಂದು ವೀಕ್ ಕ್ಯಾಂಡಿಡೇಟ್ ಅನ್ನ ಹಾಕಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ, SS ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪನವರ ಅಲ್ಲಿನ ದಾವಣಗೆರೆಯಲ್ಲಿ ಅವರು ಹಿಡಿದಿರ್ತಕ್ಕಂತಹ ಹಿಡಿತ ಇದೆಯಲ್ಲ ಆ ಕ್ಷೇತ್ರದ ಮೇಲೆ, ಮತ್ತು ಅಲ್ಲಿರ್ತಕ್ಕಂಥ ಅವರಿಗೆ ಹಣಬಲ, ಜನಬಲ, ಮತ್ತು ಅವರು ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಕಟ್ಕೊಂಡು, ಫ್ಯಾಕ್ಟ್ರಿಗಳನ್ನು ಕಟ್ಕೊಂಡು, ಜೊತೆಗೆ ಆಸ್ಪತ್ರೆಗಳನ್ನು ಕಟ್ಕೊಂಡು, ಹೀಗೆ ಎಲ್ಲ ರಂಗದಲ್ಲೂ ತಮ್ಮ ಒಂದು ಪ್ರಭಾವವನ್ನ ಅವರು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವರೇ ಎದುರುಗಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ತುಂಬಾ ವೀಕ್ ಕ್ಯಾಂಡಿಡೇಟ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಹಂತದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ನೋಡಿ, MP ರೇಣುಕಾಚಾರ್ಯ ಮತ್ತು GM ಸಿದ್ದೇಶ್ವರಿ ಇವತ್ತು ಒಂದಾಗಿದ್ದಾರೆ ಅನ್ನೋದಕ್ಕೂ ಕೂಡ ಇಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ರಿಲೇಟೆಡ್ ಆಗ್ತಾರೆ. ಹೇಗೆ ಅಂತಂದ್ರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ MP ರೇಣುಕಾಚಾರ್ಯ ಸುತಾರಾಮ್ ಇಷ್ಟ ಇರಲಿಲ್ಲ. ಅವರು ದೆಹಲಿಗೆ ಹೋಗಿ ದೆಹಲಿಯ ಬಿಜೆಪಿ ಹೈಕಮಾಂಡ್ ಎದುರುಗಡೆ ನಿಂತ್ಕೊಂಡು ಈ ಹಿಂದೆ 2023ರಲ್ಲಿ ಸೋತಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅಜಯ್ ಕುಮಾರ್ ಅಂತವರಿಗೆ ಟಿಕೆಟ್ ಕೊಡಬೇಕು, ಅವರು ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ, ಹಾಗಾಗಿ ಅಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ತೀವ್ರ ಒತ್ತಾಯವನ್ನು ಮಾಡಿದರು. ಆದರೆ ಇಲ್ಲಿ BS ಯಡಿಯೂರಪ್ಪನವರ ಕೈ ಮೇಲಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಲಾಯಿತು. GM ಸಿದ್ದೇಶ್ವರ ಅವರ ಬಣಕ್ಕೆ ಟಿಕೆಟ್ ನೀಡಲಾಯಿತು. ಅಲ್ಲೂ ಕೂಡ ಒಂದಷ್ಟು ವೈಮನಸ್ಯ ಹುಟ್ಕೊಂಡಿತ್ತು. ಹಾಗಾಗಿ ಈ ಸದ್ಯಕ್ಕೆ ಒಂದು ಕಡೆ ಈಗಾಗಲೇ ಒಂದಷ್ಟು ಅನುಮಾನಗಳಿದ್ವು. ರೂಪಲತಾ, ಏನು ಗೊತ್ತಾ, 2024ರ ಏನು MP ಚುನಾವಣೆ ನಡೀತು, ಆ MP ಚುನಾವಣೆಯಲ್ಲಿ ಸ್ವತಃ MP ರೇಣುಕಾಚಾರ್ಯ 2023ರಲ್ಲಿ ಸೋತಿದ್ರು ಅವರು. ಹಾಗಾಗಿ GM ಸಿದ್ದೇಶ್ವರ್ ಅವರ ವಿರುದ್ಧ, ತಮ್ಮದೇ ಪಕ್ಷದ ನಾಯಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲಿಕ್ಕೆ ಅಥವಾ ಬೇಸರದಿಂದ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಅವರು MP ಆಗಲಿಕ್ಕೆ ಕಾರಣರಾದರು, ಸಿದ್ದೇಶ್ವರ್ ಸೋಲಿಕ್ಕೆ ಕಾರಣರಾದರು. ಈ ಸಿದ್ದೇಶ್ವರ್ ಸೋಲಿಗೆ MP ರೇಣುಕಾಚಾರ್ಯ ಪ್ರಮುಖ ಕಾರಣ ಅನ್ನುವಂಥ ಒಂದು ಮಾತುಗಳು ಕೂಡ ದಾವಣಗೆರೆ ವಲಯದಲ್ಲಿ ಕೇಳಿ ಬರ್ತಾ ಇತ್ತು.
ಇದಕ್ಕೆ ಪೂರಕ ಎಂಬಂತೆ MP ರೇಣುಕಾಚಾರ್ಯ ಮತ್ತು GM ಸಿದ್ದೇಶ್ವರ್ ಜೊತೆಗೆ ಸೇರ್ತಿರ್ಲಿಲ್ಲ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ರು. ಒಂದು ರೀತಿ ಎರಡು ಬಣವಾಗಿ ಒಡೆದು ಹೋಗ್ಬಿಟ್ಟಿತ್ತು. ಈ ಹಂತದಲ್ಲಿ ಇವತ್ತು ಮತ್ತೆ ಅವರಿಬ್ರು ಒಂದಾಗಿರ್ತಕ್ಕಂಥದ್ದು. ಇದು ಮತ್ತೆ ಈ ಎರಡೂ ಬಣದ ನಾಯಕರು ಸೇರ್ಕೊಂಡು ಎಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರ ಸೋಲಿಗೆ ಇವರಿಬ್ರು ಕಾರಣರಾಗ್ತಾರೋ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಹಾಗಾಗಿ ದಾವಣಗೆರೆಯಲ್ಲಿ ಒಂದು ರೀತಿಯ ಹೊಸ ಲೆಕ್ಕಾಚಾರ ಇವತ್ತಿನಿಂದ, ಅದು ಈಗ ಮಧ್ಯಾಹ್ನ 12:30 1 ಗಂಟೆಯಿಂದ ಇದು ಶುರುವಾಗಿದೆ ರೂಪಲತಾ. ಓಕೆ, ಹಾಗೆ ಈಗ ಅಲ್ಲಿ ಅಲ್ಪಸಂಖ್ಯಾತ ಮತದಾರರನ್ನೇನಾದ್ರೂ ಓಲೈಸ್ಕೊಂಡು ಅಂತ ಹೇಳಿದ್ರೆ ಅವ್ರ ಕಡೆಗೆ ಏನಾದ್ರೂ ಎಳ್ಕೊಳ್ಳುವಂತ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ ಬಿಜೆಪಿ ಕಡೆಯಿಂದ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದರಿಂದ ಏನಾದ್ರೂ ಈಗ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದಾ, ಹೇಗೆ? ಹೌದು, ನೋ ಡೌಟ್ ರೂಪಲತಾ. ಯಾಕಂದ್ರೆ ಈಗಾಗಲೇ ನೋಡಿ, ಅಲ್ಪಸಂಖ್ಯಾತರ ಸಮಸ್ಯೆ ಅಲ್ಲಿ ಬಗೆಹರಿದಿಲ್ಲ. ಈಗಾಗಲೇ SS ಫ್ಯಾಮಿಲಿ ವಿರುದ್ಧ ಇಡೀ ಅಲ್ಪಸಂಖ್ಯಾತ ಸಮೂಹ 2,35,000 ಅಲ್ಲಿ ಹೆಚ್ಚು ಕಡಿಮೆ ಮತದಾರರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ 90,000ದಷ್ಟು ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ಅಹಿಂದ ಅನ್ನುವಂಥ ಮತದಾರರಷ್ಟೇ ಅಲ್ಲ, ಕೇವಲ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಮತದಾರರು ಬೇರೆ ಇದ್ದಾರೆ ಮತ್ತು ದಲಿತ ಮತದಾರರು ಬೇರೆ ಇದ್ದಾರೆ. 90,000ದಷ್ಟು ವೋಟರ್ಸ್ ಇರ್ತಕ್ಕಂಥದ್ದು, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಒಂದು ಬೇಜಾರು ಇದ್ದಿದ್ದೆ. ಮೊನ್ನೆಷ್ಟೇ ಸಾದಿಕ್ ಪೈಲ್ವಾನ್ ಏನೋ ಬಂದ್ಬಿಟ್ಟು ನಾನು ಚುನಾವಣಾ ಕಣದಿಂದ ಹೊರಗಡೆ ಬರ್ತೀನಿ, ನಾನು ಇರಲ್ಲ, ನಾನು ನಮ್ಮ ಕಾಂಗ್ರೆಸ್ ನಾಯಕರ ಮಾತಿಗೆ ಒಪ್ಪಿದ್ದೀನಿ ಅನ್ನುವಂಥ ಮಾತೇನೋ ಹೇಳಿ ಶರಣಾಗ್ಬಿಟ್ರು. ಆದರೆ ಕೇವಲ ಒಬ್ಬ ಸಾದಿಕ್ ಪೈಲ್ವಾನ್ ಇಡೀ ಅಲ್ಪಸಂಖ್ಯಾತ ಸಮುದಾಯ ಅಲ್ಲ, ಇಡೀ 90,000 ವೋಟರ್ಸ್ನ ಒಂದು ಶಕ್ತಿ ಸಾದಿಕ್ ಪೈಲ್ವಾನ್ ಅಲ್ಲ. ಈಗ ಈ ಸದ್ಯಕ್ಕೆ ಇನ್ನಷ್ಟು ಜನ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಕೂಡ ಆ ಚುನಾವಣಾ ಕಣದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಏನು ಇಡೀ ಅಲ್ಪಸಂಖ್ಯಾತ ಸಮುದಾಯ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಯ ಮೇಲೆ ಬೇಸರಗೊಂಡಿದೆ. ಬರೀ ಅವ್ರ ಫ್ಯಾಮಿಲಿನೇ ನಾವು ಬೆಳೆಸ್ಕೊಂಡು ಬರ್ಬೇಕಾ, ಅವ್ರಿಗೆ ಓಟ್ ಹಾಕ್ಬೇಕಾ, ನಾವು ಬರೀ ಓಟ್ ಹಾಕೋರಷ್ಟೋನಾ, ನಾವು ಬರೀ ಏನು ಈ ಹತ್ತಿ ಹೋಗೋ ಮೆಟ್ಟಿಲುಗಳಷ್ಟೇನಾ ಅನ್ನುವಂಥ ಒಂದು ಮನೋಸ್ಥಿತಿಗೆ ಅವರು ಬಂದುಬಿಟ್ಟಿದ್ದಾರೆ. ಈ ಹಂತದಲ್ಲಿ ಸಾದಿಕ್ ಬದಲಾಗಿರ್ಬೋದು, ಆದರೆ ಮತದಾರರು ಬದಲಾಗಿಲ್ಲ. ಮತದಾರರ ಮನವೊಲಿಸುವಂಥ ಕೆಲಸ ಆಗಬೇಕಾಗಿದೆ. ಈ ಹಂತದಲ್ಲಿ ಏನು ಮಾಡ್ತಾ ಇದ್ದಾರೆ, SS ಮಲ್ಲಿಕಾರ್ಜುನ್ ಆಗಲಿ ಎಲ್ಲ ಸಾದಿಕ್ ಪೈಲ್ವಾನಿಗೆ ಚಿಕನ್ ಕಬಾಬ್ ತಿನ್ನಿಸ್ಬಿಟ್ರೆ ಎಲ್ಲ ಮುಸ್ಲಿಂ ಮತದಾರರು ಅವ್ರ ಪರವಾಗಿ ಇದ್ದು ಬಿಡ್ತಾರ? ಇರಲ್ಲ. ಅವರ ಬಳಿಗೂ ಹೋಗಿ ಅವ್ರು ಮನವೊಲಿಸುವಂಥ ಕೆಲಸ ಮಾಡಬೇಕು. ಆದರೆ SS ಮಲ್ಲಿಕಾರ್ಜುನ್ ಆ ಕೆಲಸ ಮಾಡ್ತಿಲ್ಲ, ಸಮರ್ಥ್ ಮಲ್ಲಿಕಾರ್ಜುನ್ ಆ ಕೆಲಸ ಮಾಡ್ತಿಲ್ಲ, ಪ್ರಭಾ ಮಲ್ಲಿಕಾರ್ಜುನ್ ಆ ಕೆಲಸ ಮಾಡ್ತಿಲ್ಲ. ಅವರು ಹೆಂಗಿದ್ರು ಅಲ್ಪಸಂಖ್ಯಾತ ಮತದಾರರನ್ನ ಓಲೈಸಲಿಕ್ಕೆ ಕಾಂಗ್ರೆಸ್ನ ಬೇರೆ ನಾಯಕರು ಇದಾರಲ್ವಾ, ಇನ್ಯಾಕೆ ನಾವು ಇನ್ನು ಬೇರೆ ಸಮುದಾಯದ ಮತದಾರರ ಬಳಿ ಹೋಗೋಣ ಅಂತೇಳಿ ಅಲ್ಲೇ ಓಡಾಡ್ತಿದ್ದಾರೆ ಹೊರತು ಇವರು ಹತ್ತಿರಕ್ಕೆ ಹೋಗಿಲ್ಲ. ಇದೇ ಸಿಟ್ಟು ಮತ್ತೆ ಇವರು ಬೇಸರಗೊಳ್ಳಿಕ್ಕೆ, ಅಲ್ಪಸಂಖ್ಯಾತರು ಬೇಸರಗೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಅದು ಏನಾದರೂ ಆಗಲಿ, ಈಗಾಗಲೇ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಲ್ಲ SS ಫ್ಯಾಮಿಲಿಗೆ ಓಟ್ ಹಾಕೋದು ಬೇಡ ಅಂತ. ಹಾಗಾಗಿ ನಾವು ಓಟ್ ಹಾಕೋದು ಬೇಡ, ಯಾರಿಗದು BJP ಕ್ಯಾಂಡಿಡೇಟ್ಗೆ ಬೇಕಿದ್ರು ಓಟ್ ಹಾಕ್ಬಿಡೋಣ, SS ಫ್ಯಾಮಿಲಿಗೆ ಹಾಕೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಜಮೀರ್ ಅಹಮದ್ ಇಲ್ಲಿವರೆಗೂ ಕೂಡ ಬಂದಿಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರೋದು ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇದು ಸಮರ್ಥ ಮಲ್ಲಿಕಾರ್ಜುನ್ಗೆ ಮತ್ತೊಂದು ದೊಡ್ಡ ಸಂಕಷ್ಟವಾಗಿ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ರೂಪಲತಾ. ಓಕೆ, ಹಾಗೆ ಈಗ ಅಲ್ಲಿನ ಒಂದು ಅಭ್ಯರ್ಥಿಗಳಲ್ಲಿ ನಾವು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಲ್ಲಿ ನೋಡೋದಾದ್ರೆ ಸಾದಿಕ್ ಅವರು ಶರಣಾಗ್ಬಿಟ್ರು ಅಂತಾನೆ ಹೇಳ್ಬೋದು. ಉಳಿದ 14 ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸೊ ಇದರಿಂದಾಗಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಏನಾದರೂ ಡಿವೈಡ್ ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ? ಖಂಡಿತ ರೂಪಲತಾ, ಇದು ಡಿವೈಡ್ ಆಗೇ ಆಗುತ್ತೆ. ನೀವು ಹೇಳಿದಾಗೆ ನೋಡಿ, ಇನ್ನೂ 14 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸಾದಿಕ್ ನಾನು ಹೇಳಿದಾಗೆ ಇಡೀ ಅಲ್ಪಸಂಖ್ಯಾತದ ಸಮುದಾಯದ 85-90 ಸಾವಿರ ವೋಟ್ಗಳಂದ್ರೆ ಸಾದಿಕ್ ಪೈಲ್ವಾನ್ ಅಲ್ಲ. ಇನ್ನೂ ಉಳಿದಿರ್ತಕ್ಕಂಥ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಡೆದು ಹೋಗಿದ್ದಾರೆ. ಒಬ್ಬೊಬ್ಬರು ಅಟ್ಲೀಸ್ಟ್ 5-10 ಸಾವಿರ ವೋಟ್ ತಗೊಂಡ್ರು ಕೂಡ, ನಿಮಗೆ 5 ಸಾವಿರ ವೋಟ್ಗಳು ತೆಗೆದುಕೊಂಡ್ರು ಕೂಡ ಅರ್ಧಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತರ ವೋಟ್ಗಳು ಡೈವರ್ಟ್ ಆಗಿ ಹೋಗ್ಬಿಡುತ್ತೆ. ಅವಾಗ ಅದು ಅಷ್ಟು ಮಟ್ಟಿಗೆ ಬಿಜೆಪಿಗೆ ಗೆಲುವಾದ ಹಾಗೆ ಅಲ್ವಾ? ಅವರನ್ನ ಇನ್ನು ಉಳಿದಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಮನವೊಲಿಸೋರು ಯಾರು? ಯಾಕೆ ಮನವೊಲಿಸ್ತಾ ಇಲ್ಲ? ಸಾದಿಕ್ ಭಾಷೆಗೆ ಕೊಟ್ಟಿರ್ತಕ್ಕಂಥ ಆದ್ಯತೆ, ಪ್ರಿಫರೆನ್ಸು, ಮಹತ್ವ ಬೇರೆ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳಿಗೆ ಯಾಕೆ ಕೊಡ್ತಿಲ್ಲ? ಹೋಗ್ಲಿ, ಅಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಗಳು ಯಾರಾದ್ರೂ ಹೋಗಿ ಮನವೊಲಿಸ್ಬೇಕು ತಾನೆ. ಅಲ್ಲಿರ್ತಕ್ಕಂಥವ್ರು ಯಾರು? ಮತ್ತೆ ಕಾಂಗ್ರೆಸ್ನ ಲೋಕಲ್ ಲೀಡರ್ ಅದೇ SS ಮಲ್ಲಿಕಾರ್ಜುನ್. ಶಾಮನೂರು ಶಿವಶಂಕರಪ್ಪರು ಹೋದ್ಮೇಲೆ ಅಲ್ಲಿ ಕಾಂಗ್ರೆಸ್ ಮೇಲೆ ಹೊಂದಿರತಕ್ಕಂಥವ್ರು SS ಮಲ್ಲಿಕಾರ್ಜುನ್ ಶತಾಯಗತ ಅಲ್ಪಸಂಖ್ಯಾತರ ಹತ್ತಿರಕ್ಕೆ ಹೋಗ್ತಾ ಇಲ್ಲ. ಸಾದಿಕ್ ಒಬ್ಬ ಬಂದ್ಬಿಟ್ಟಿದಾರಲ್ಲ, ಸಾಕ್ಬಿಡಿ ನಮಗೆ ಅಂತಂದು ಹೇಳ್ತಾ ಇದ್ದಾರೆ. ಅಥವಾ ಈ ಹಂತದಲ್ಲಿ ಬೇರೆ ಕಾಂಗ್ರೆಸ್ ಲೀಡರ್ಸ್ಗಳು ಅಲ್ಲಿಲ್ಲ. ಇಲ್ಲಿಂದ ಜಮೀರ್ ಅಹಮದ್ ಹೋಗಬೇಕು, ಜಮೀರ್ ಅಹಮದ್ ಹೋಗ್ತಾ ಇಲ್ಲ. ಅಥವಾ ರಿಜ್ವಾನ್ ಅರ್ಷದ್ ಹೋಗಬೇಕು, ರಿಜ್ವಾನ್ ಅರ್ಷದ್ ಮಾತು ಯಾವನೂ ಕೇಳಲ್ಲ. ಯಾಕಂದ್ರೆ ರಿಜ್ವಾನ್ ಅರ್ಷದ್ ಬೇಸಿಕ್ ದಾವಣಗೆರೆಯವರಲ್ಲ, ಅವರು ಮೈಸೂರಿನವರು, ಬೆಂಗಳೂರಿನಲ್ಲಿ MLA ಆಗಿದ್ದಾರೆ. ದಾವಣಗೆರೆಗೆ ಹೋಗಿ ಕೇಳಿದ್ರೆ ಯಾರು ಕೇಳ್ತಾರೆ? ಸಲೀಂ ಅಹಮದ್ಗೆ ಅಂಥ ದೊಡ್ಡ ಮಟ್ಟದ ಗ್ರಿಪ್ ಇಲ್ಲ. ಇರ್ತಕ್ಕಂಥದ್ದು ಒಬ್ಬ ನಾಯಕ, ಅದು ಜಮೀರ್ ಅಹಮದ್. ನೋಡಿ, ಮೈಸೂರಿನ ತನ್ವೀರ್ ಸೇಠ್ ಹೋದ್ರು, ಮೈಸೂರಿನವ್ರು ಹೋಗಪ್ಪ ನೀವು ನಮಗೆ ಸಂಬಂಧ ಇಲ್ಲ ಅಂತಂದು ಹೇಳ್ತಾರೆ. ಅಥವಾ ಬೀದರ್ನ ರಹೀಂ ಖಾನ್ ಸಚಿವ ಹೋದರೆ ಬೀದರ್ಗೂ
ದಾವಣಗೆರೆಗೂ ಸಂಬಂಧನೇ ಇಲ್ಲ, ಲೋಕಲ್ ಕನೆಕ್ಷನೇ ಇಲ್ಲ. ಅಲ್ಲೆಲ್ಲರಿಗೂ ಕೂಡ ಲೋಕಲ್ ಕನೆಕ್ಷನ್ ಇಟ್ಕೊಂಡಿರ್ತಕ್ಕಂಥವ್ರು ಇಬ್ಬರೇ, ಒಬ್ರು ಜಮೀರ್ ಅಹಮದ್ ಖಾನ್ ಬಿಟ್ಟರೆ ಸಿದ್ದರಾಮಯ್ಯನವರು ಈಗ ಬಾಗಲಕೋಟೆಗೆ ಆದ್ಯತೆ ಕೊಟ್ಟಿರೋದ್ರಿಂದ ದಾವಣಗೆರೆಯಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ವೋಟ್ಗಳು ಡೈವರ್ಟ್ ಆಗ್ತಾ ಇದ್ದಾವೆ. ಇದೇ ಪರಿಸ್ಥಿತಿಯನ್ನ ಬಿಜೆಪಿ ಕೂಡ ಲಾಭಕ್ಕೆ ಬಳಸಿಕೊಳ್ತಾ ಇದೆ ಅನ್ನುವಂಥದ್ದು ಇಂದಿನ ವಾಸ್ತವ. ರೂಪಲತಾ, ಓಕೆ, ಹಾಗೆ ಈಗ ಕಾಂಗ್ರೆಸ್ನವರೇ ಬಿಜೆಪಿಗೆ ಒಳಗೊಳಗೆ ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಒಂದು ಹೇಳಿರುವಂಥದ್ದು. ಸೊ ಇದರಿಂದಾಗಿ ಇದು ಎಷ್ಟರ ಮಟ್ಟಿಗೆ ನಿಜ ಇದು? ಎಸ್, ಎಕ್ಸಾಕ್ಟ್ಲಿ. ಬಹಳ ಆಶ್ಚರ್ಯಕರವಾದ ಸ್ಟೇಟ್ಮೆಂಟ್ ಇದು ರೂಪಲತಾ. ಇವತ್ತು ಮಧ್ಯಾಹ್ನ ಕೇವಲ ಒಂದು ಅರ್ಧ ಗಂಟೆ ಮುಂಚೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಈ ತರಹದ ಒಂದು ಗೊಂದಲದ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು. ಅಲ್ಲ, ರಾಜಕಾರಣದಲ್ಲಿ ಎಲ್ಲಾ ತಂತ್ರಗಾರಿಕೆ ಇರುತ್ತೆ, ಹೌದು. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತನ್ನ ಹೇಳಿದ್ರು, ನಿಮಗೆ ಇಡೀ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಮತದಾರರಷ್ಟೇ ಅಲ್ಲ, ಕಾಂಗ್ರೆಸ್ನ ನಾಯಕರೇ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಒಳಗೊಳಗೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಈ ಮಾತನ್ನ ಉಡಾಫೆಗೆ ಹೇಳ್ತಿಲ್ಲ ಅಥವಾ ಸುಮ್ಮನೆ ಯಾರೋ ಮೇಲೆ ಆರೋಪ ಮಾಡಲಿಕ್ಕೆ ಹೇಳ್ತಿಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೀನಿ ಮತ್ತು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋಂಥ ಅರಿವು ನನಗಿದೆ. ಹಾಗಾಗಿ ಆ ಅರಿವಿನಲ್ಲಿಯೇ ಸತ್ಯವಾದ ಮಾತನ್ನ ಹೇಳ್ತಾ ಇದ್ದೀನಿ. ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ನ ನಾಯಕರೇ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋಂಥ ಮಾತನ್ನ ಬಿ.ವೈ. ವಿಜಯೇಂದ್ರ ಹೇಳಿರ್ತಕ್ಕಂಥದ್ದು ಈಗ ಇಡೀ ಕಾಂಗ್ರೆಸ್ ವಲಯದಲ್ಲಿ ಹುಬ್ಬೇರುವಂತೆ ಮಾಡಿದೆ. ಹಾಗಾದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಯಾವ ಆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಬಿಜೆಪಿ ಅಭ್ಯರ್ಥಿಗಳ ಗೆಲ್ಲಿ ಅನ್ನೋಂಥ ಸಪೋರ್ಟ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು? ಹಾಗಾದ್ರೆ ವಿಜಯೇಂದ್ರ ಹೇಳಿರ್ತಕ್ಕಂಥ ಮಾತು 100% ನಿಜ ಅಲ್ಲದೆ ಇದ್ರು, ಒಂದು 20%, ಒಂದು 25%, ಒಂದು 10% ನಿಜ ಆದ್ರೂ ಅಷ್ಟು ಮಟ್ಟಿಗಿನ ವೋಟ್ಗಳು ಬಿಜೆಪಿಗೆ ಹೋದ ಹಾಗೆ ತಾನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದಾರೆ? ನಮ್ಮ ಕೆಪಿಸಿಸಿ ಅಧ್ಯಕ್ಷರೇನೋ ಅಸ್ಸಾಮಿಗೆ ಹೋಗಿ ಅಲ್ಲಿ ಅಸ್ಸಾಂ ಜನನ ಮನವೊಲಿಸೋದ್ರಲ್ಲಿ ನಿರತರಾಗ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಕರ್ನಾಟಕದ ಜನ, ಕನ್ನಡಿಗರ ಮನವೊಲಿಸೋರು ಯಾರು? ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯ ಬೇಕಾಗಿಲ್ಲ, ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಹೋಗಿದ್ದಾರೆ, ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಹೋಗಿ ಕುತ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಉಳಿದಿರೋ ಈ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿದಾರಲ್ಲ, ಇವ್ರು ಸವಾಸನೆ ಬೇಡ, ಯಾವನ್ ಸೋತ್ರೇನು ಯಾವನ್ ಗೆದ್ರೇನು ನಮ್ಗೇನಾಗಬೇಕಾಗಿದೆ ಅನ್ನುವಂಥ ಅರ್ಥದಲ್ಲಿ ಕಾಯ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇನ್ನು ಏನು ಕಾಂಗ್ರೆಸ್ನ ಮೂಲ ನಾಯಕರಿದ್ದಾರಲ್ಲ, ಅವರೇ ವಲಸೆ ಬಂದಿರೋರು ಇಲ್ಲೆಲ್ಲ ಆಡಳಿತ ಮಾಡ್ತಿದ್ದಾರೆ, ನಮಗೆ ಯಾರು ಕೇಳ್ತಾರೆ ಅಂತ ಮೂಲ ಕಾಂಗ್ರೆಸ್ಸಿಗರು ಸೈಲೆಂಟ್ ಆಗಿದ್ದಾರೆ. ವಲಸೆ ಕಾಂಗ್ರೆಸ್ಸಿಗರು ಒಂದಷ್ಟು ಜನ ಬಾಗಲಕೋಟೆ, ಒಂದಷ್ಟು ಜನ ದಾವಣಗೆರೆ ಅಂತ ಓಡಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ನ ಹಲವಾರು ಮತದಾರರು ಮತ್ತು ನಾಯಕರನ್ನು ಕೂಡ ಸೆಳೆದುಕೊಳ್ತಾ ಇದ್ದಾರೆ. ಹಾಗಾಗಿಯೇ ಧೈರ್ಯವಾಗಿ ವಿಜೇಂದ್ರ ಈ ಮಾತು ಹೇಳಿರ್ತಕ್ಕಂಥದ್ದು. ಇದು ಬೈ ಎಲೆಕ್ಷನ್ ಅಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ. ನೋಡಿ, ಒಂದು ಅಂತಿಮವಾದ ಮಾತೇನು ಅಂತಂದ್ರೆ, ಇವೆರಡು ಕ್ಷೇತ್ರಗಳನ್ನ ಕಾಂಗ್ರೆಸ್ ಸೋತರೂ ಕೂಡ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಸರ್ಕಾರದ ವರ್ಚಸ್ಸಿಗೆ, ಪಕ್ಷದ ವರ್ಚಸ್ಸಿಗೆ, ನಾಯಕತ್ವದ ವರ್ಚಸ್ಸಿಗೆ, ಆಡಳಿತದ ವರ್ಚಸ್ಸಿಗೆ, ಆಡಳಿತ ಯಂತ್ರದ ವೈಫಲ್ಯಕ್ಕೆ ಎಲ್ಲವೂ ಕೂಡ ದೊಡ್ಡ ಮಟ್ಟದ ಒಂದು ಹೊಡೆತ ಕೊಡುವಂಥದ್ದಂತೂ ನಿಶ್ಚಿತ. ರೂಪಲತಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಹಬೀಬ್. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮಗೆ ಸಹಕಾರ ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆ ದಂಗಲ್ ಯಾವ ರೀತಿಯಾಗಿದೆ ಅಂತ. ಮಾಜಿ ಸಚಿವ MP ರೇಣುಕಾಚಾರ್ಯ ಮತ್ತೆ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ ಇಬ್ರೂ ಕೂಡ ಇದೀಗ ಒಟ್ಟಾಗಿರುವಂಥದ್ದು, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದ್ರಿಂದ ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.